ನಮಸ್ಕಾರ, ಇದು ಜನಧ್ವನಿ ನ್ಯೂಸ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಚಳ್ಳಕೆರೆ ತಾಲೂಕುಗಳ ಗಡಿಭಾಗದಲ್ಲಿರುವ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸಾಲುಣಿಸೆ ಚೆಕ್ ಡ್ಯಾಂನಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು, ಕೆಳಭಾಗದಿಂದ ನೀರು ಸೋರಿಕೆಯಾಗುತ್ತಿರುವುದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನೀರಾವರಿ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆ ಅಡಿ ಹೊಸಳ್ಳಿ ಬ್ಯಾರೇಜ್ ಮೂಲಕ ಹಲವು ಕೆರೆಗಳಿಗೆ ನೀರು ಪೂರೈಸಲಾಗುತ್ತಿದ್ದು, ಹೆಚ್ಚುವರಿ ನೀರು ಈ ಚೆಕ್ ಡ್ಯಾಂನಲ್ಲಿ ಸಂಗ್ರಹವಾಗುತ್ತದೆ. ಈ ನೀರು ಸುತ್ತಮುತ್ತಲಿನ ರೈತರಿಗೆ ನೀರಾವರಿ ಹಾಗೂ ಅಂತರ್ಜಲ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಆದರೆ ಅಸಮರ್ಪಕ ಕಾಮಗಾರಿಯಿಂದ ಚೆಕ್ ಡ್ಯಾಂನ ಕೆಳಭಾಗದಲ್ಲಿ ಬಿರುಕು ಉಂಟಾಗಿ ನೀರು ನಿರಂತರವಾಗಿ ಪೋಲಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮಳೆಯ ಕೊರತೆ ಇರುವ ಈ ಸಂದರ್ಭದಲ್ಲಿ ಅಮೂಲ್ಯ ನೀರು ವ್ಯರ್ಥವಾಗುತ್ತಿರುವುದರಿಂದ ರೈತರು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಿರುಕನ್ನು ಮುಚ್ಚುವ ದುರಸ್ತಿ ಕಾಮಗಾರಿಯನ್ನ ತುರ್ತಾಗಿ ಕೈಗೊಂಡು ನೀರು ಪೋಲಾಗುವುದನ್ನು ತಡೆಯಬೇಕು ಎಂದು ಸ್ಥಳೀಯರು ಹಾಗೂ ರೈತರು ಆಗ್ರಹಿಸಿದ್ದಾರೆ. ನಾವು ಕರಮಳ್ಳಿ ಗ್ರಾಮಸ್ಥರು ಇಲ್ಲಿ ತೊರೆಯಲ್ಲಿ ಶೇಟ್ ಕಟ್ಟಿದ್ದು ಒಂದು ಮಂಗಿ ಬಿದ್ದು ಬಿಟ್ಟೈತೆ. ಆ ಮಂಗಿ ಬಿದ್ದು ಸಿಕ್ಕಾಪಟ್ಟೆ ನೀರು ಹೋಗಿ ಇಲ್ಲಿ ಆ ಕಡೆ ಬೋರ್ ಹಾಕ್ಸಿದೆಲ್ಲ ಜೋಕ್ಕೆಲ್ಲ ನೀರು ಸಿಗ್ತಿಲ್ಲ. ಹಂಗಾಗ್ಬಿಟ್ಟು ನೀವೆಲ್ಲ ಸ್ವಲ್ಪ ಕ್ರಮ ಕೊಳ್ರಿ. ಜಿಲ್ಲಾ ಅಧ್ಯಕ್ಷರು, ತಾಲೂಕು ಪಂಚಾಯತಿಯವರು ಎಲ್ಲರೂ ಸೇರಿ ಸ್ವಲ್ಪ ಸಹಾಯ ಮಾಡಿರಿ. ರೈತರಿಗೋಸ್ಕರ ಸಹಾಯ ಮಾಡಿರಿ. ರೈತರಿಲ್ಲ ಅಂದ್ರೆ ನಾವೆಲ್ಲ ಹಾಳಾಗೋಗ್ಬಿಡ್ತೀವಿ. ಒಂದು ಮಂಗೆ ಮುಚ್ಚಕ್ಕೆ ಏನಾದ್ರು ಏರ್ಪಾಟ್ ಮಾಡಿರಿ. ಹೋದ ವರ್ಷ ಎಲ್ಲ ಮಂಗಿ ಬಿದ್ದ ನೀರೆಲ್ಲ ಹತ್ತವಾಗಿ ಹೋದ್ವು. ಈ ವರ್ಷ ಹಂಗೆ ಆಗ್ತೈತೆ. ನಮಗೆ ಸರಿ ನೀರು ಅಲ್ಲೇ ಭಾಳ ನೀರು ಹೋಗ್ಬಿಟ್ಟದ ಎಲ್ಲ ಮಂಗಿ ಬಿದ್ದು. ಹಂಗೆ ಜಿಲ್ಲಾ ಅಧಿಕಾರಿ ಎಲ್ಲನ ದಯವಿಟ್ಟು ನಮಗೋಸ್ಕರ ರೈತರಿಗೋಸ್ಕರ ನೀವು ಸ್ವಲ್ಪ ಸಹಾಯ ಮಾಡಿರಿ. ನೀರಾವರಿ ಸಚಿವರು ಎಲ್ಲರೂ ಬಂದು ನಮಗೆಲ್ಲ ಸಹಾಯ ಮಾಡಿರಿ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲನ ಬಂದು ಗಮನ ಕೊಟ್ಟು ಸ್ವೀಕರಿಸ್ರಿ. ವಾಣಿ ವಿಲಾಸ ಸಾಗರದಲ್ಲಿ ನೀರು ಇದಾವೆ ಸದ್ಯಕ್ಕೆ. ಈಗ ಮುಂಗಾರು ಮುಗಿದೈತೆ, ಹಿಂಗಾರ ಐತೆ. ಹಿಂಗಾರು ಏನಾರ ಮಳೆ ಬರಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಆ ಚೆಕ್ ಡ್ಯಾಮು ನಾವು ಉಳಿಸೇಬೇಕು ಏನಾದ್ರು ಮಾಡಿ. ಹಂಗಾಗಿ ಎಲ್ಲರೂ ಸಹಕಾರ ಮಾಡಿ ಅದನ್ನೇನ ಮಾಡಿ ರೆಡಿ ಮಾಡ್ಕೊಂಡು ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸುತ್ತ ಒಂದು 100-150 ಬೋರ್ ಇದಾವೆ, ಅವೆಲ್ಲ ಅನುಕೂಲ ಆಗುತ್ತೆ ರೈತರಿಗೆ. ರೈತರು ಉಳ್ಕೊಂತಾರೆ. ಇಲ್ಲ ಅಂದ್ರೆ ಉಳ್ಕೊಂಬೋದಂತೂ ಸಾಧ್ಯ ಇಲ್ಲ. ಗಿಡ ಮರ ತೋಟ ಎಲ್ಲ ಒಣಗೋಗ್ತವೆ. ಹಂಗಾಗ್ಬಿಟ್ಟು ಎಲ್ಲ ಇದು ಮಾಡಿ ಸಹಕಾರ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಅಂತರ್ಜಲ ಕುಡಿಯೋ ನೀರು ಎಲ್ಲ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಯಾವ್ದು ಇರಲ್ಲ, ಎಲ್ಲ ಕಂಪ್ನಿ ಹೋಗ್ಬಿಡುತ್ತೆ. ಕರಂಬಳ್ಳಿ ಎಂಬುದು ಇದಾಗ್ಬಿಡುತ್ತೆ. ಹಂಗೇನೆ ಎಲ್ಲ ಒಣಕೊಂಡೆಲ್ಲ ಇದಾಗ್ಬಿಡುತ್ತೆ. ಕೆಲವು ಕಡೆ ಎಲ್ಲ ಒಣಗ್ತದವೆ. ಆ ತರ ಆಗ್ಬಿಡುತ್ತೆ. ಏನಾರ ಮಾಡಿ ಸಹಕಾರ ಮಾಡಿ ಕೊಡ್ಬೇಕು ಅಧಿಕಾರಿ. ಅದಕ್ಕೆ ಏನೇನೆಲ್ಲ ಸಂಬಂಧಪಟ್ಟಿದಾರೋ ಅದಕ್ಕೆಲ್ಲ ಇದು ಮಾಡಿಬಿಟ್ಟು ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ನಿಮ್ಮನ್ನ ನೆನ್ಸ್ಕೊಂತೀವಿ. ಇಲ್ಲ ಅಂತಂದ್ರೆ ಇಲ್ಲ.